ಇಂದಿನ ವಿಷಯ ಏನಂದ್ರೆ ಶಿಂದಗಿ ನಗರದ ಕಬ್ರಸ್ತಾನ್ ಜಾಗ ಕುರಿತು ವಿಷಯ. ಶಿಂದಗಿ ನಗರದಲ್ಲಿ ಪ್ರಮುಖವಾಗಿ 3 ಆಸ್ತಿಗಳಿದ್ದಾವೆ, ವಕಾಫ್ ಆಸ್ತಿಗಳು. ಒಂದು ರಿಜಿಸ್ಟರ್ ಸರ್ವೆ ನಂಬರ್ 1027, ಒಂದು ರೀ ಸರ್ವೆ ನಂಬರ್ 1029, ಒಂದು ರೀ ಸರ್ವೆ ನಂಬರ್ 834, ಇನ್ನಿತರ ಸಣ್ಣ ಪುಟ್ಟ ಅದಾವು. ಇವು ಈ 3 ಆಸ್ತಿಗಳು ಅಂಜುಮನ್ನು ಒಡೆತನದ ಆಸ್ತಿಗಳು. ಈ 3 ಆಸ್ತಿಗಳ ಬಗ್ಗೆ ಅಥವಾ ಇವತ್ತು ಇದೇನು ಪ್ರಚಲಿತ ವಿದ್ಯಮಾನ ನಡೆದದ 1029 ಬಗ್ಗೆ, ಇದು ವಕಾಫ್ ಆಸ್ತಿ ಅಂತ ಹೇಳ್ತಾ ಇದ್ದಾರೆ. ಅಂಜುಮಂದ ಆಸ್ತಿ ಅಲ್ಲ ಅಂತ ಕೆಲವರು ಹೇಳ್ತಾರೆ. ಇದು ಅಂಜುಮಂದ ಆಸ್ತಿ ಖರೀದಿ ತೊಗೊಂಡಿದ್ದ ಆಸ್ತಿ. 1939 ಇದು ಖರೀದಿ ತೊಗೊಂಡ್ರು. ಆಗಿನ ಅಂಜುಮನ್ ಚೇರ್ಮನ್ರು ಮುಲ್ಲಾ ಸಾಹೇಬ್ 1939 ಖರೀದಿ ತೊಗೊಂಡ್ರು. ಈಗ ವಕಾಫ್ ಆಸ್ತಿ ಅಂತ ಯಾಕಂತೀವಿ ನಾವು, ಉಳಿದವ್ರು ಯಾಕಂತೀವಿ ಅಂದ್ರೆ, ಇದರ ಮೇಲ್ವಿಚಾರಣೆ ವಕಾಫ್ ಬೋರ್ಡ್ ಮಾಡ್ತಿರ್ತದೆ. ಒಂದು ವಕಾಫ್ ಆ್ಯಕ್ಟ್ ಮಾಡಿದ್ರು 1954 ಆದಮೇಲೆ ಎಲ್ಲ ವಕ್ಫ್ ಆಸ್ತಿಗಳನ್ನು ಸಂರಕ್ಷಣೆ ಮಾಡೋದು, ಅದರದ್ದು ದುರುಪಯೋಗ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡಿದ್ರು, ಒಂದು ಸರ್ವೆ ಮಾಡಿ ಎಲ್ಲ ರಾಜ್ಯಗಳಲ್ಲಿ ಒಂದೊಂದು ಬೋರ್ಡ್ ಮಾಡಿದ್ರು. ಬೋರ್ಡ್ ತಾಬೆ ಕೊಟ್ಟರು. ತಾಬೇಕಂದ್ರೆ ಮಾಲೀಕತ್ವ ಕೊಡಲಿಲ್ಲ, ಸೂಪರ್ವೈಸನ್ ಮಾಡೋದು. ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಲ್ಲ. ಸೂಪರ್ವೈಸನ್ ಮಾಡೋದು, ಮೇಲ್ವಿಚಾರಣೆ ಮಾಡೋದು. ಮೇಲ್ವಿಚಾರಣೆ ಹೆಂಗೆ ಮಾಡೋದು ಅಂದ್ರೆ, ಈಗ ಅಂಜುಮನ್ ಆಸ್ತಿ ಇದೆ, ಇನ್ನೊಂದು ಹೊರಗೆ ಬೇರೆ ಆಸ್ತಿ ಇರ್ತದೆ, ಬೇರೆ ಮುತ್ತಲ್ಲಿ ಇರ್ತಾರೆ. ಅವುಗಳನ್ನು ಪರಬಾರೆ ಮಾಡೋದಾಗಲಿ ಅಥವಾ ಎನ್ಕರೇಜ್ ಯಾರ್ದಾರೆ ಮಾಡೋದಾಗಲಿ, ಏನಾರೇ ಅದ್ರ ಬಗ್ಗೆ ಇದ್ದಿದ್ದನ್ನು ಇರಲಾರ್ದಂಗೆ ಮಾಡೋದು, ಇದ್ದಿದ್ದನ್ನು ಅತಿಕ್ರಮಣ ಮಾಡೋದು, ಅದಕ್ಕೆ ಇದ್ದಿದ್ದನ್ನೇ ಅಭಿವೃದ್ಧಿ ಮಾಡಬೇಕು, ಇದ್ದಂಗೆ ಇಟ್ಕೊಂಡು ಹೋಗ್ಬೇಕು ಅಂಥೇಳಿ ಒಂದು ಸರ್ವೆ ಮಾಡೋದು. ಆ ಸರ್ವೆ ಟೈಮ್ದಾಗ ಈ 3 ಆಸ್ತಿಗಳನ್ನು ವಕಾಫ್ ಆಸ್ತಿ ಅಂತ ಡಿಕ್ಲೇರ್ ಮಾಡೋದು. ಮಾಡ್ತೀನಿ ನಿಮಗೆ ವಕಾಫ್ ಆಸ್ತಿ ಅಂದ್ರೆ, ವಕಾಫ್ ಆ್ಯಕ್ಟ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ವಕ್ಫ್ ಅಂದ್ರೆ ಏನು? ಸೆಕ್ಷನ್ R3 ವಕ್ಫ್ ಆ್ಯಕ್ಟ್ ಸೆಕ್ಷನ್ R3 ಅಂದರೆ, ಯಾರು ತಮ್ಮ ಆಸ್ತಿಗಳನ್ನು, ತಮ್ಮ ವಸ್ತುಗಳನ್ನು ಅಲ್ಲಾಹನ ಹೆಸರ ಮೇಲೆ ಸಾರ್ವಜನಿಕವಾಗಿ ಬಿಡ್ತಾರೆ, ಅವು ವಕ್ಫ್ ಆಗ್ತವೆ. ಈ ಆಸ್ತಿಗಳನ್ನು ನೋಡ್ಕೊಳ್ಳೋಕೆ ಒಂದು ವಕ್ಫ್ ಬೋರ್ಡ್ ಆಯ್ತು. ಆಸ್ತಿ ಯಾರು ಬಿಡುವಾಗ ಅವಕ್ಕೊಂದು ಇದು ಮಾಡಿರ್ತಾರೆ, ನಿಯಮ ಏನಿರ್ತಂದ್ರೆ, ಇಂಥವು ಇದಕ್ಕೆ ಮುತ್ತುಲ್ಲಿ ಆಗಬೇಕು, ಇಂಥವು ಇದಕ್ಕೆ ಖಿದ್ಮತ್ಗಾರ ಆಗಬೇಕು, ಇಂಥವ್ರು ಇದಕ್ಕೆ ಮುಜಾವರ್ ಆಗಬೇಕು, ಇಂಥವ್ರು ಆಡಳಿತ ಮಂಡಳಿ ಇರಬೇಕಂತೇಳಿ. ಇದು ನಮ್ಮದು ಇಲ್ಲಿ ಆಸ್ತಿಗಳು ವಕಾಫ್ ಮಾಡುವಾಗ ಅಂಜುಮನ್ ಇಸ್ಲಾಂ ಶಿಂದಗಿ ಏನಿದೆಲ್ಲ, ಇದರ ಮಾಲೀಕರಿದ್ದಾರೆ, ಇವರೇ ಇದನ್ನು ನೋಡ್ಕೊಂಡು ಹೋಗಬೇಕು, ಇವರೇ ಇದರ ಮುತ್ತುವಲ್ಲಿ ಅಂತ ಡಿಕ್ಲೇರ್ ಮಾಡೋದು. ಇಲ್ಲಿ ಡಿಕ್ಲೇರ್ ಮಾಡಿದ್ರ ಬಗ್ಗೆ ನಾನು ನಿಮ್ಗೆ ಗೆಜೆಟ್ ನೋಟಿಫಿಕೇಶನ್ ತೋರಿಸ್ತೇನೆ ನಿಮ್ಗೆಲ್ಲರಿಗೂ. ಗೆಜೆಟ್ ನೋಟಿಫಿಕೇಶನ್ದೊಳಗೆ 3ನೇ ನಂಬರ್ದಲ್ಲಿ ಏನಿದೆ, 1029 ಇದೆ ಆಸ್ತಿ ನಂಬರ್. ಅದ್ರ ಜೊತೆ ಏನೇನು ಕೊಟ್ಟಿದ್ರು ಅವಾಗ ಅಂದ್ರೆ, ಗ್ರಾಸ್ ಪಾಟ್ಸ್ ಗಡಿಗೆ ಇರ್ತಾವೆ, ಇದ್ರು ಹಿತ್ತಾಳಿ, ಆಮೇಲೆ ಕಾಪರ್ ಪ್ಲೇಟ್ಸ್ 20, ಕಾಪರ್ ಚಮಚ, ಐರನ್ ಕಪ್ಪುಗೆ, ಕಾಪರ್ ಪ್ಲೇಟ್ಸ್, ಇವೆಲ್ಲ ಆಸ್ತಿ ಜೊತೆ ಅವು ಬಿಟ್ಟರು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅದಾವೆಲ್ಲ, ಈಗಾಗಲೇ ಭಾಳ ಸಲ ಕೊಟ್ಟೀನಿ, ಇವತ್ತು ಹೇಳ್ತೀನಿ ನಿಮಗೆ. ಇವು ಆಸ್ತಿ ಅಂತ ಹೇಳಿ ವಕಾಫ್ ಅಂತ ಮಾಡಿದ್ರು. ಇವಕ್ಕೆ ಪ್ಲೇಟ್, ಭಗೋಣಿ ಎಲ್ಲ ಇವೆಲ್ಲ. ಮುಂದೆ ಏನು ಮಾಡಿದ್ರು, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಮುತ್ವಲ್ಲಿ. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಮುತ್ವಲ್ಲಿ ಅಂದ್ರೆ, ಇಲ್ಲಿ ಅವತ್ತು ಯಾರಿದ್ರಂದ್ರೆ ನಬಿ ಸಾಬ್, ಹಸನ್ ಸಾಬ್ ಅಂಡೇವಾಲಿ ಚೇರ್ಮನ್ ಇದ್ರು. ಆಮೇಲೆ ಇನ್ನೊಂದು ಆಸ್ತಿ ಗುಂದಗಿ, ಗುಂದಗಿ ಚೇರ್ಮನ್ ಅಂಜುಮನ್ ಇಸ್ಲಾಂ, ಹಸನ್ ಸಾಬ್, ನಬಿ ಸಾಬ್ ಹಸನ್ ಸಾಬ್ ಅಂಡೇವಾಲೆ ಪ್ರೆಸಿಡೆಂಟ್ ಅಂಜುಮನ್ ಇಸ್ಲಾಂ. ಇವು ಬೇರೆ ಬೇರೆ ಟೈಮ್ದಾಗ ಒಂದು 6 ತಿಂಗಳ ಹಿಂದೆ ಮುಂದೆ ಮಾಡಿ ಆಸ್ತಿ ನಂಬರ್ ಈದ್ಗಾ ಸುನ್ನಿ 1027, ಕಬ್ರಸ್ತಾನ್ ಸುನ್ನಿ ಶಿಂದಗಿ 834. ಈ ಆಸ್ತಿಗಳನ್ನು ಇವರು ಅಂಜುಮನ್ನದವ್ರು ನೋಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅವರು ಇದ್ರ ಮಾಲೀಕರಿದ್ದಾರೆ, ಇವರು ಇದ್ರದ್ದು ದೇಖರೇಖೆ ಮಾಡಬೇಕು ಅಂತ ಡಿಕ್ಲೇರ್ ಮಾಡೋದು. ಇದಕ್ಕೊಂದು ಆಧಾರ ಇರುತ್ತೆ. ಏನು ಆಧಾರ ಇರುತ್ತೆ ಅಂದ್ರೆ, ಇವತ್ತು ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಏನು ಆಧಾರ ಇರುತ್ತೆ ಅಂದರೆ, ನೀವು ಕೊಟ್ಟಿದ್ರೆ ನೀವು ಡೀಡ್ ಮಾಡಿ ಕೊಡ್ತೀರಿ, ನೀವು ಯಾರಾದ್ರೂ ವ್ಯಕ್ತಿ ಕೊಟ್ಟಿದ್ರೆ. ಇವು ಅಂಜುಮನ್ ಆಸ್ತಿಗಳು ಹೆಂಗೆ ವಕಾಫ್ ಮಾಡೋದು ಅಂತ ಕೇಳಿದ್ರೆ, ಬೈ ಯೂಸೇಜ್ ಕಸ್ಟಮ್ ಅಂತ ಒಂದು ಕಾನೂನದೊಳಗಿದೆ. ಯಾರೂ ಬಿಟ್ಟಿದ್ದಿಲ್ಲ ಅಂದ್ರೆ, ಆನುವಂಶಿಕವಾಗಿ ಏನು ಉಪಯೋಗಿಸೋದು ಬಂದಿರ್ತಾರಲ್ಲ, ಆನುವಂಶಿಕವಾಗಿ ಯಾರು ಇರ್ತಾವಲ್ಲ, ಅವು ವಕಾಫ್ ಮಾಡಿ
ಅವರೇ ಇದ್ರದ್ದು ಅಂತೇಳಿ ಯೂಸೇಜ್ ಆ್ಯಂಡ್ ಕಸ್ಟಮ್ ಅಂತೇಳಿ ಇಲ್ಲಿ ಹೌ ದ ವಕ್ಫ್ ಇನ್ ಅಡ್ಮಿನಿಸ್ಟರ್ಡ್, ಯಾವ ಥರ ಇದು ವಕಫ್ದಾಗ ಬಂತು ಅಂತ ಕೇಳಿದ್ರೆ ಯೂಸೇಜ್ ಆ್ಯಂಡ್ ಕಸ್ಟಮ್ಸ್ ಇದು ಕಾನೂನಲ್ಲಿ ಯಾರು ಉಪಯೋಗಿಸ್ಕೊತ ಬರ್ತಿದ್ರು ಅದು ವಕಫ್ ಅಂತೇಳಿ ಮಾಡಿದ್ರು. ಈ ನಂತರ ಏನಾಯ್ತು, ಇದೇನು ಕ್ವಶನ್ ಇರಲಿಲ್ಲ, ಎಲ್ಲ ಇದು ನಡೆದಿತ್ತು ಹಿಂಗೆ. ಕೆಲವರು ಇಲ್ಲಿ ಅನಧಿಕೃತವಾಗಿ ಶೆಡ್ಡುಗಳು ಹಾಕ್ಕೊಂಡು ತಮ್ಮದು ಬಿಸ್ನೆಸ್ ಆಗಲಿ ಅಥವಾ ವ್ಯಾಪಾರ ಆಗಲಿ ಅಥವಾ ಕೈಗಾರಿಕೆ ಆಗಲಿ ಮಾಡ್ತಾ ಬಂದರು. ಮತ್ತು ಇದಕ್ಕೆ ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ. ಸ್ಟೇ ಆರ್ಡರ್ಗಳೆಲ್ಲ ನಿಮ್ಮ ಕೈ ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಏನು, ಆ ಆಸ್ತಿ ಮತ್ತೊಬ್ಬರ ಹೆಸರಿಗೆ ಬರಬಾರಿ ಆಗಬಾರ್ದು, ಯಾರು ಎನ್ಕರೇಜ್ಮೆಂಟ್ ಮಾಡಬಾರ್ದು. ಈ ಉದ್ದೇಶದಿಂದ ನಾವು ತೊಗೊಂಡು ಬಂದು ಅದು ಸ್ಟೇ ತೊಗೊಂಡು ಬಂದಿದ್ದೇವೆ. ಅಂದರೆ ಕರ್ನಾಟಕ ಸ್ಟೇಟ್ ವಕಫ್ ಬೋರ್ಡ್ ಮ್ಯಾನೇಜಿಂಗ್ ಕಮಿಟಿ ಖಬರಸ್ತಾನ್ ಸುನ್ನಿ ಅಂತ ಏನು ಮಾಡ್ಕೊಂಡ್ರಲ್ಲ, ಅವರಿಬ್ಬರಿಗೂ ನಾವು ಪಾರ್ಟಿ ಮಾಡಿ ಈ ಥರ ಇವರು ಮಾಡ್ತಿದ್ದಾರೆ, ಎನ್ಕರೇಜ್ ಮಾಡ್ತಿದ್ದಾರೆ, ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡ್ತಿದ್ದಾರೆ, ಅನಧಿಕೃತವಾಗಿ ಮಾಡ್ತಿದ್ದಾರೆ, ಇದು ತಡೆ ಆಜ್ಞೆ ಕೊಡಬೇಕು ಅಂತ ಹೇಳಿದಾಗ ಅವರೇನು ಹೇಳಿದ್ರು, ಇದೆಲ್ಲ ನಾವು ಬರೆದಿದ್ದಾರೆ, ಈ ಥರ ಇವರು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡ್ತಾರೆ, ಏನೇನು ಮಾಡೋದು ಅಂತೇಳಿ. ಅವ್ರೇನು ಆರ್ಡರ್ ಮಾಡೋದಂದ್ರೆ, ನಾವು ಪ್ಲೆಂಟಿ ಅಕಂಪ್ನಿಂಗ್ ಐ ನಂಬರ್ 1 ಆ್ಯಂಡ್ ದ ಡಾಕ್ಯುಮೆಂಟ್ ಪ್ರೊಡ್ಯೂಸ್ಡ್ ಅಲಾಂಗ್ ವಿತ್, ನಾವೊಂದು ಅರ್ಜಿ ಹಾಕಿರ್ತೀವಿ, ಅದ್ರ ಜೊತೆ ಏನೇನು ಡಾಕ್ಯುಮೆಂಟ್ ಕೊಡ್ತೀವಿ ಅಂದರೆ ವಿತ್ ಪ್ಲೇಂಟ್ ರಿವೈಲ್ ದ್ಯಾಟ್ ದ ಪ್ಲೆಂಟಿಫ್ ಹ್ಯಾಸ್ ಪ್ರಿಮಾ ಫೇಸಿಯಾ ಕೇಸ್ ಬ್ಯಾಲೆನ್ಸ್ ಆಫ್ ದಿ ಕನ್ವೀನಿಯನ್ಸ್ ಲೈಸ್ ಇನ್ ದೇರ್ ಇಲ್ಲ ಆರ್ಡರ್ ಹಿಂಗೆ ಲಾಸ್ಟ್ ಪೇಜ್ನಾಗ ಹಾಂ I number so and so filed by the plaintiff under section so and so, consequently the defendants and the persons claiming through them are hereby restrained. Respondent ಅಂದ್ರೆ ವಕಫ್ ಬೋರ್ಡ್ದಲ್ಲಿ ಈ ಕಮಿಟಿ ಆಗಲಿ, ಕಮಿಟಿ ಯಾರು ಮಾಡ್ಯಾರಲ್ಲ, ಈ ಕಮಿಟಿಯವ್ರನ್ನೂ ಇವ್ರಿಗೂ ತಡೆ, ವಕಫ್ ಬೋರ್ಡ್ದವ್ರಿಗೂ ತಡೆ. ವಕಫ್ ಬೋರ್ಡ್ದವ್ರೂ ಅವ್ರು ಯಾರಿಗೆ ಅಲ್ಲಿ ಪರ್ಮಿಷನ್ ಅದು ಕೊಡಬಾರ್ದು ಅಂತ, ಅಲ್ಲೇನು ಮಾಡಬಾರ್ದು ಅಂತ ಯಾರೇ ಆಗಲಿ. ಫಾರ್ಮಿಂಗ್ ಕಮರ್ಷಿಯಲ್ ಲೇಔಟ್ ಆ್ಯಂಡ್ ಟು ಚೇಂಜ್ ದ ನೇಚರ್ ಆಫ್ ದ ಶೂಟ್ ಪ್ರಾಪರ್ಟಿ. ಅಲ್ಲಿ ಕಮರ್ಷಿಯಲ್ ಲೇಔಟ್ ಮಾಡಬಾರ್ದು, ನೇಚರ್ ಆಫ್ ದ ಪ್ರಾಪರ್ಟಿ ಅಂದರೆ ಅಲ್ಲಿ ಏನು ಖಬರಸ್ಥಾನ ಅಂತಿದೆ, ಖಬರಸ್ಥಾನೇ ಇರಬೇಕು, ಅದಕ್ಕೆ ಧಕ್ಕೆ ಆಗಬಾರ್ದು. ನೇಚರ್ ಗುರುಗಳ ಅಲ್ಲ, ಎಲ್ಲರಿಗೂ ಹೇಳ್ತೀವಿ. ಬೈ ಎರೆಕ್ಟಿಂಗ್ ಎನಿ ಕೈಂಡ್ ಆಫ್ ಸ್ಟ್ರಕ್ಚರ್, ಯಾವುದೇ ಥರದಲ್ಲಿ ಕಟ್ಟಡಗಳು ಅಥವಾ ಏನಾದರೂ ಅಲ್ಲಿ ಮಾಡಬಾರ್ದು, ಶೆಡ್ಗಳು ಮಾಡಬಾರ್ದು. ಡ್ಯೂರನ್ ಟಿಲ್ ದೇ ಅಪೇರ್ ಆ್ಯಂಡ್ ಫೈಲ್, ಈ ಡೇಟ್ ಕೊಟ್ಟರವರು, ಯಾವ ಡೇಟ್ 19 ಇದಕ್ಕೆ, ಆ ಡೇಟ್ವರೆಗೆ ನೀವು ಬಂದು ಅರ್ಜಿ ಕೊಡಬೇಕು ಇಲ್ಲಿ. ಆಮೇಲೆ ಕೆಳಗಿಂದ ನಮಗೆ ಬರೆದಿರ್ತಾರೆ, ನಮಗೆ ಹೇಳಿರ್ತಾರೆ, ನೀವು ಅವ್ರಿಗೆ ರಿಜಿಸ್ಟರ್ ಕೊಟ್ಟು ಕಳಿಸ್ರಿ ಇಷ್ಟೇ ಮತ್ತು ನಿಮ್ಮ ಕಾಪಿ ಅಂತ ಹೇಳಿರ್ತಾರೆ, ಅದೆಲ್ಲ ಮಾಡಬೇಕು. ಅಲ್ಲಿವರೆಗೆ ಇದು ಸ್ಟೇ ಇದೆ. ಇದು ಅಂಜುಮನ್ ಇಸ್ಲಾಂ ಸಂಸ್ಥೆ ರಿಜಿಸ್ಟ್ರೇಷನ್ ಆಯಿತು. ಇವರಿಬ್ಬರಿಗೆ ಗೊತ್ತಿಲ್ಲ, ನಿಮಗೆ ಗೊತ್ತೈತೆ, 4 ಮಂದಿ ಗೊತ್ತಿತ್ತು, ಟೆಂಪರವರೆಗೂ ಗೊತ್ತಿರ್ತೈತಿ. ಇದು ರಿಜಿಸ್ಟ್ರೇಷನ್ ಆಯಿತು. ಎಷ್ಟನೇ ಇಸ್ವಿ ಅಂದರೆ 1937-38 ರಿಜಿಸ್ಟ್ರೇಷನ್ ಆಯಿತು. ಅಂಜುಮನ್ ಇಸ್ಲಾಂ ಸಿಂದಗಿ. ವಕಫ್ ಬೋರ್ಡ್ ಯಾವಾಗ ಬಂತು? 64ರಾಗ ಬಂತು. ಗೆಜೆಟ್ ಯಾವಾಗ ಆಯ್ತು? ಇದು ಆಗಲೇ ನಿಮ್ಗೆ ತೋರಿಸಿದ್ನಲ್ಲ ಗೆಜೆಟ್, 74ರ ಗೆಜೆಟ್ ಆಯಿತು. 74ರ ಗೆಜೆಟ್ಗೆ ಏನು ಹೇಳಿದ್ರು ಅವರು, ಈ ಥರ ಅಂಜುಮನ್ದವ್ರ ಆಸ್ತಿ ಅದ, ಇವರು ನೋಡ್ಕೊಂಡು ಹೋಗ್ತಾರೆ ಅಂತೇಳಿ ಮ್ಯಾನೇಜರ್ ಮುತ್ತೂಲಿ ಅಂತ ಮಾಡಿದ್ರು ಸಂಸ್ಥೆ. ಆದಮೇಲೆ ಅವ್ರು ಏನು ಹೇಳ್ತಾರೆ, ಅಂಜುಮನೆ ವಕಫ್ದು, ವಕಫ್ಗಿಂತ ಮೊದಲು ಅಂಜುಮನ್ 37-38 ಬಂದದ. ವಕಫ್ ಬೋರ್ಡ್ ಯಾವ ಫಾರ್ಮೇಷನ್ ಆಗ್ಯದ? 64ರಾಗ ಆಗ್ಯದ. ಮಗ ಏನು ಹೇಳಕತ್ತಾನ, ತಂದೆಗೆ ನಿನ್ಕಿಂತ ನಾ ಮೊದಲು ಹುಟ್ಟಿನ ಅಂತ ಹೇಳಕತ್ತಾನ. ಇಲ್ಲಿ ವಾದ ಏನು ನಡೆದು ಅಂದ್ರೆ, ನಿನ್ಕಿಂತ ನಾ ಮೊದಲು ಹುಟ್ಟಿನ ಅಂತ ಹೇಳ್ತಾನ ಮಗ. ಹಾಗೆ ನಡೆದು ಅಂಜುಮನ್ ವಕಫ್ ಬೋರ್ಡೇ ಮೊದಲು ಹುಟ್ಟಿಲ್ಲ, ಅಂಜುಮನೆ ಮೊದಲು ಹುಟ್ಟ್ಯದ. ವಕಫ್ ಬೋರ್ಡ್ದವ್ರು ಏನು ಹೇಳ್ತಾರೆ, ನಾವು ಹುಟ್ಟಿಸಿವಿ ನಿಮಗೆ ಅಂತ ಹೇಳ್ತಾರೆ. ಇದು ಗ್ರಾಮೀಣ ಭಾಷೆದಾಗ ನಿಮ್ಗೆ ಹೇಳೋದು. ಮತ್ತು ವಕಫ್ ಅಂದ್ರೆ ಏನು? ಆಸ್ತಿಗಳು, ವಸ್ತುಗಳು ವಕಫ್ ಆಗ್ತವೆ. ಸಂಸ್ಥೆಗಳು, ಸಂಘಗಳು ವಕಫ್ ಆಗೋದಿಲ್ಲ. ಅವರು ಇದು ಮಿಸ್ಗಾಡು ಮಾಡಿ ಇಲ್ಲಿಯವರು ಕೆಲವರು ಕುಂಭಕ್ಕಿನಿಂದ ಅವರು ಅದಕ್ಕೆ ಸಪೋರ್ಟ್ ತೊಗೊಂಡು ಇಲ್ಲಿ ಬರೀ ಜಗಳ ಹಚ್ಚೋ ಕೆಲಸ ವಕಫ್ ಬೋರ್ಡ್ದವ್ರು ಮಾಡ್ತಾ ಇದ್ದಾರೆ. ವಕಫ್ ಚೆನ್ನಾಗಿದೆ, ವಕಫ್ ಆ್ಯಕ್ಟ್ ಭಾಳ ಚೆನ್ನಾಗಿದೆ, ಭಾಳ ಕರೆಕ್ಟ್ ಪರ್ಫೆಕ್ಟ್ ಇದೆ. ಆದರೆ ವಕಫ್ ಬೋರ್ಡ್ ಏನು ನಡೆಸೋರು ಇದಾರಲ್ಲ ಅಲ್ಲಿ ಅಧಿಕಾರಿಗಳು, ಇವರು ತಪ್ಪು ಮಾಡೋದ್ರಿಂದ ಇಲ್ಲಿ ಪ್ರತಿ
ಊರುಗಳಲ್ಲಿ, ಪ್ರತಿ ನಗರಗಳಲ್ಲಿ, ಗಲ್ಲಿಗಳಲ್ಲಿ ಮುಸ್ಲಿಂ ಜಗಳಾಡುವಂಥ ಪರಿಸ್ಥಿತಿ ಒಕ್ಕಂ ಬೋರ್ಡ್ದವ್ರು ಮಾಡ್ತಿದ್ದಾರೆ. ಒಕ್ಕಂ ಬೋರ್ಡ್ದವ್ರ ಕೆಲಸನೇ ಅದೇ. ಅವ್ರು ಒಂದು ದಿವಸನೂ ಒಕ್ಕಪ್ಪ ಆಸ್ತಿಗಳು ಎಲ್ಲದಾವ, ಏನಾಗ್ಯಾವ, ಪರಬಾರಾಗ್ಯಾವ, ಏನೂ ನೋಡೋಕೆ ಹೋಗಿಲ್ಲ. ಈ ಒಂದು 6 ತಿಂಗಳಿಂದ ಗಲಾಟೆ ನಡೀತಲ್ಲ ಒಕ್ಕಪ್ ಫ್ಯಾಕ್ಟ್, ಅದನ್ನು ಮಿಸ್ಗೈಡ್ ಮಾಡಿ ಒಕ್ಕಪ್ ಬೋರ್ಡ್ದವ್ರು ಮತ್ತೆ ಶಾಮೀಲಾಗಿದ್ದಾರೆ. ಆಗಿ AC ಅವ್ರು ಹಿಡ್ಕೊಂಡು ಯಾರ್ಯಾರು ಕೂಡ ಅದು ಖಾಲಿ ಮಾಡೇಬೇಕಂತೇಳಿ ಎಲ್ಲರಿಗೂ ಕೂಡ ಖಾಲಿ ಮಾಡೋದು. ನಾ ಕೆಲವರಿಗೆ ರಿಕ್ವೆಸ್ಟ್ ಮಾಡಿದೆ ಆಫೀಸರ್ಗಳಿಗೆ, ನೋಡಿ ಅವ್ರಿಗೊಂದು ನನ್ನ ಕಡೆ ಆದೇಶಗಳಿದಾವೆ, ಎಲ್ಲ ಅದಾವೆ, ಇವ್ರು ಏನು ಕೇಳ್ತಿದ್ರೆ ಇದನ್ನು ನಮ್ಮ ಆದೇಶದ ಆಧಾರದ ಮೇಲೆ ಕೇಳ್ತಿದ್ದಾರೆ. ಆದರೆ 1 ವರ್ಷ 6 ತಿಂಗಳು ಟೈಮ್ ಕೊಡ್ರಿ, ಅವರು ಬೇರೆ ಕಡೆ ಸೆಟಪ್ ಆಗಿ ಅಲ್ಲಿವರೆಗೆ ಅವ್ರಿಗೆ ಅನ್ಯಾಯ ಆಗ್ತದೆ. ಈ ಸದ್ಯ ನೀವು ಒಂದೇ ಸಲ ಅತಂತ್ರ ಮಾಡಬೇಡ್ರಿ ಅಂತ ಹೇಳಿ. ಆದರೂ ಅವರು AC ಅವರಾಗಲಿ ಇನ್ನಿತರ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ. ಸ್ಪಂದಿಸಲಿಲ್ಲ, ಅದ್ರಾಗ ಬಂತಿಲ್ಲ. ಮುಂದೆ ಒಂದು ದಿವಸ ಇದು ಆಮೇಲೆ ಇನ್ನೊಂದು ರಿಟ್ ಹಾಕಿದೀವಿ ನಾವು. ಆಮೇಲೆ ಇವರು ಖಾಲಿ ಮಾಡಬಾರ್ದು ಅಂತೇಳಿ ಕೆಲವರು ಬಾಡಿಗೆ ಪತ್ರದಿಂದ ಹಳೆ ಬಾಡಿಗೆ ಪತ್ರ ಅವ್ರಿಗೆ ತೊಗೊಂಡು ಹೋಗಿ ಒಂದಿಬ್ಬರು ಕಡೆಯಿಂದ ನಾವು ಅಲ್ಲಿ ಒಂದು ರಿಟ್ ಹಾಕೋಳಕ್ಕೆ ಅವ್ರು ಸ್ಟೇ ಕೊಟ್ಟರು. ಯಾರ್ಯಾರು ರಿಟ್ ಹಾಕ್ಯಾರ ಅವ್ರು ಖಾಲಿ ಮಾಡಬಾರ್ದು ಅಂತೇಳಿ. ಆದರೂ ಇವರು ಯಾವುದಕ್ಕೂ ಕನ್ಸಿಡರ್ ಮಾಡಲಾರ್ದೆ ಇವರು ಏನೇನೋ ಕ್ರಮ ತೊಗೊಂಡು ಖಾಲಿ ಮಾಡಿಸ್ಬಿಟ್ರು. ಯಾರು ಕಮಿಟಿಯವರು ಮತ್ತು ಮುನ್ಸಿಪಾಲ್ಟಿಯವರು, AC ಅವರು ಸೇರಿ ಮಾಡಿದ್ರು, ಖಾಲಿ ಮಾಡಿದ್ರು. ನಮ್ಮದು ಉದ್ದೇಶ ಇತ್ತು, ಬಟ್ ಅರ್ಜೆಂಟ್ ಇರಲಿಲ್ಲ. ನಮ್ಗೆ ಸ್ವಲ್ಪ ದಿವಸ ನಂತರ ಮಾಡಲಿ, ಅದೊಂದು ಅಭಿವೃದ್ಧಿ ಮಾಡಿಸೋಣ ಅಂತ ಇತ್ತು ಉದ್ದೇಶ. ಖಾಲಿ ಮಾಡಿದ ಬಳಿಕ ಅಲ್ಲಿ ಲೇಔಟ್ಗಳು ಹಾಕಿ ಜನರ ಕಡೆಯಿಂದ ಡಿಪಾಸಿಟ್ಗಳು ತೊಗೊಂಡು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿ ಕೊಡೋಕೆ ರೆಡಿ ಆಗ್ಬಿಟ್ಟು. ಇವೆಲ್ಲ ದಾಖಲೆಗಳು ಅದಾವೆ, ನಾವೆಲ್ಲ ಅದು ಕೊಟ್ಟಿವಿ ಟ್ರಿಬ್ಯುನಲ್ಗೆ. ಅದಕ್ಕೆ ಮತ್ತು ನಾವು ಅಂಜುಮಂದು ಜಾಗ ಅದು ಯಾರೋ ನಡುವೆ ಒಂದು ಕಮಿಟಿ ಎತ್ತು ಮಾಡ್ಕೊಂಡು ಬಂದು ಅವ್ರು ಇದೆಲ್ಲ ಮಾಡ್ಲಾಕತ್ತಾರೆ ತಿಳ್ಕೊಂಡು ನಾವು ಟ್ರಿಬ್ಯುನಲ್ಗೆ ಹೋಗಿ ಅಲ್ಲಿ ಅಪೀಲ್ ಮಾಡ್ತೀವಿ. ಈ ಥರ ಮಾಡ್ತಿದ್ದಾರೆ, ಇದು ತಡಿ ಇರುತ್ತೆ ಹೇಳಿ. ಅವರು ಮೊನ್ನೆ 15/3 ಈ ನಡುವೆ ಮೊನ್ನೆ ಒಬ್ಬರು ಪ್ರೆಸ್ ಮೀಟ್ ಮಾಡಿ ಕಮಿಟಿ ಕಾರ್ಯದರ್ಶಿಯಾದಂಥ ಮೊಹಮ್ಮದ್ ಪಟೇಲ್ ಅನ್ನೋರು, ಅವರು ಸ್ವಯಂ ಘೋಷಿತ ಕಮಿಟಿ, ಅದು ಸ್ವಯಂ ಘೋಷಿತ ಕಾರ್ಯದರ್ಶಿಗಳವರು, ನಾವು ಅದು ಒಪ್ಕೊಂಡಿಲ್ಲ, ಅದು ಚಾಲೆಂಜ್ ಮಾಡಿದ್ವಿ. ನಾವು SM ಪಾಟೀಲ್ರಿಗೆ ಕೇಳೇ ಮಾಡಿವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ವಿಡಿಯೋದಾಗ ಪೇಪರ್ದಾಗ ಬಂದಿಲ್ಲ, ವಿಡಿಯೋಗಳು ನಿಮ್ಮಂತ ಇದ್ರೊಳಗೆ ಬಂದವು. ನನಗೆ ಅವರು ಬಿಜಾಪುರದಾಗ ಒಂದು ದಿವಸ ಸಿಕ್ಕರು, ಸುಮ್ಮನೆ ಹಿಂಗೆ ಯೂಶುವಲ್ ಕಾಂಗ್ರೆಸ್ ಆಫೀಸರ್ ಸಿಕ್ಕರು. ಏನು ಮಾಡಕತ್ತೀರಿ ಅಂತ. ನಾವೊಂದು ಖಬರಸ್ಥಾನ ಕಮಿಟಿ ಮಾಡಕತ್ತೀವಿ, ಎದಕ್ಕೆ ಮಾಡ್ತಿರೋದು ಅಂತ ಹೇಳಿ. ಇಲ್ಲ ಇದು ಮಾಡ್ತೀವಿ, ಎಲ್ಲ ಚಲೋ ಮಾಡ್ತೀವಿ. ನಾ ಏನು ತಿಳ್ಕೊಂಡೆ, ಅದು ಅಸ್ತವ್ಯಸ್ತ ಆಗ್ಯದ, ಅದೇನು ಅದಕ್ಕೆ ಅಭಿವೃದ್ಧಿ ಮಾಡ್ತೀವಿ, ಏನು ಮಾಡ್ತಾರೆ, ಸ್ವಚ್ಛತೆ ಮಾಡ್ತಾರೆ, ಅದು ಅನುಕೂಲ ಮಾಡ್ತಾರೆ ಜನರಿಗೆ ನಾವು ತಿಳ್ಕೊಂಡು. ಅವ್ರು ಏನು ಮಾಡಿದ್ರು, ನನಗೇನು ಗೊತ್ತೇ ಇಲ್ಲ. ಆಯ್ತು ಮಾಡ್ರಿ ಅಂದೆ, ನಾನು ನೆಗ್ಲೆಕ್ಟ್ ಮಾಡಿದೆ, ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಒಂದು 3 ವರ್ಷದ ನಂತರ ಅವರು ಇಲ್ಲಿ ಬಂದು ಆ ಕಮಿಟಿಲಿ ಅವ್ರ ವೈಯಕ್ತಿಕ ಹೆಸರಲ್ಲೇ ಮುನ್ಸಿಪಾಲ್ಟಿಗೆ, ತಹಸೀಲ್ದಾರ್ಗೆ, AC-ಗೆ ಅರ್ಜಿ ಕೊಟ್ಟರು, ಇವು ಖಾಲಿ ಮಾಡಿರ್ತೀವಿ. ನಮಗೇನು ಗೊತ್ತೇ ಇಲ್ಲ. ಒಟ್ಟು ಒಂದು 2-3 ತಿಂಗಳು ತಡೆದು ಹೈಕೋರ್ಟ್ದಾಗ ಒಂದು ರಿಟ್ ಆಫ್ ಮಂಡಾಸ್ ಅಂತ ಹಾಕ್ತಾರೆ. ಗೊತ್ತು ರಿಟ್ ಆಫ್ ಮಂಡಾಸ್ ಅಂದ್ರೆ ಇದ್ರ ಮೇಲೆ ಚೌಕಸಿ ಮಾಡ್ರಿ ಅಂತ ಅವರು ಡೈರೆಕ್ಷನ್ ಮಾಡ್ತಾರೆ ಹೈಕೋರ್ಟ್. ಇವ್ರ ಅರ್ಜಿ ಮೇಲೆ ಅವ್ರು ಏನು ಮಾಡಿದ್ರು, ಹೈಕೋರ್ಟ್ದವರು ಇವರು ಎನ್ಕರೇಜ್ಮೆಂಟ್ ಖಾಲಿ ಮಾಡಂತ ಹೇಳಿ ಅರ್ಜಿ ಕೊಟ್ಟರೆ ನಿಮ್ಗೆ, ನೀವು ಇಷ್ಟು ದಿವಸ ನೋಡಿಲ್ಲ, ಇದು ನೋಡಿ ನಿಯಮ ಪ್ರಕಾರ, ಕಾನೂನು ಪ್ರಕಾರ ಕ್ರಮ ತಗೋರಿ ಅಂತ ಕೊಟ್ಟರು. ಕಾನೂನು ಪ್ರಕಾರ ಕ್ರಮ ತಗೋರಿ ಕೊಟ್ಟ ಬಳಕೆ ಇವರು ಅದನ್ನು ಇಲ್ಲಿ ಮಿಸ್ಗೈಡ್ ಮಾಡಿ ಹೈಕೋರ್ಟ್ ಆರ್ಡರ್ ಮಾಡಿದ್ರೆ ಇಲ್ಲೆಲ್ಲ ಜನರಿಗೆ ಮಿಸ್ಗೈಡ್ ಮಾಡಿ. ಅದು ಹೈಕೋರ್ಟ್ ಆರ್ಡರ್ ಆದರೂ ಖಬರಸ್ಥಾನ ಕಮಿಟಿಯಿಂದ ಅಲ್ಲ, ಇಂಡಿವಿಜುವಲ್ ಕಮಿಟಿಯಿಂದ ಅಲ್ಲ, ಅದು ಹೇಳಿದ್ರಲ್ಲ ವೈಯಕ್ತಿಕ ಹೆಸರಲ್ಲಿ. ಮುಂದೆ ನಮಗೆ ಗೊತ್ತಾಯ್ತಿದ್ದು, ನಮಗೆ ಗೊತ್ತಾದ ಕೂಡಲೇ ಆ ಆರ್ಡರ್ ಮೇಲೆ ನಾವು ಅಪೀಲ್ ಹೋದ್ವಿ. ಇವ್ರು ಏನೂ ಸಂಬಂಧ ಇಲ್ಲ ಇದಕ್ಕೆ, ಇವ್ರು ಯಾರೋ ಒಬ್ಬರು ಅನ್ನೋನ್ ಪರ್ಸನ್ನ, ಇವರು ಬಂದು ಇಲ್ಲಿ ನಿಮ್ಮ ಹತ್ರ ಬಂದು ಅಪೀಲ್ ಇದು ನಮ್ಗೆ ಅಪ್ಲಿಕೇಶನ್ ಕೊಟ್ಟು ಆರ್ಡರ್ ಮಾಡ್ಯಾರ. ಏನಾದರೂ ಈ ಆದೇಶ ಇಂಪ್ಲಿಮೆಂಟ್ ಆಗಬೇಕಾದ್ರೆ, ಇದ್ರ ಬಗ್ಗೆ ಏನಾದ್ರು ಚಟುವಟಿಕೆ ಆಗ್ಬೇಕಾದ್ರೆ ನಾವು ಇದರೊಳಗೆ ಸಂಬಂಧ ಇದ್ದೀವಿ, ನಮಗೆ ಇದು ಕನ್ಸಿಡರ್ ಮಾಡ್ಬೇಕಂತ ಕೊಡ್ತೀವಿ. ಅವರು ನಮಗೆ ಅಪೀಲ್ ಹೋದಾಗ ಆರ್ಡರ್ ಕೊಟ್ಟರು. ಅಂಜುಮನ್ ಇಸ್ಲಾಂ ಇವರಿಗೆ ಕನ್ಸಿಡರ್ ಮಾಡಬೇಕಂತ DC-ಗೆ AC-ಗೆ ಎಲ್ಲರಿಗೂ ಆರ್ಡರ್ ಕೊಟ್ಟರು. ಹಿಂದಿನ ನಮ್ಮ ದಿವಂಗತ ಅಂಗಡಿ ವಕೀಲರು ಚೇರ್ಮನ್ ಇದ್ದಾಗ ಹಾಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ರು ಅವರು. ಉಳಿದವರೆಲ್ಲ ಕಂಟಿನ್ಯೂ ಮಾಡ್ಕೊತ ಬಂದ್ರೆ ಹಂಗೆ ಅನಧಿಕೃತವಾಗಿ ಪೂರಾ ಏರಿಯಾನು ಫುಲ್ ಆಗಿಬಿಡ್ತಾರೆ. ನನಗೆ ಕೆಲವರು ಹಿರಿಯರು ಹೇಳಿದ್ರು,
ಅಲ್ರಿ ಇದೆಲ್ಲ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ ಮತ್ತು ನೀವು ಯಾಕೆ ಸುಮ್ಮನೆ ಕೂತೀರಿ ಅದು ಖಾಲಿ ಮಾಡಿಸ್ರಿ ಏನೇನು ಮಾಡಿರಿ ಅದು ಹಿಂಗಾದ್ರೆ ಹ್ಯಾಂಗೆ ಮಾಡೋದು ಅಂತ ಹೇಳಿದ್ರು. ಅವಾಗ ನಾನು ಒಕಪ್ ಟ್ರಿಬ್ಯುನಲ್ಗೆ ಹೋದೆ. ಒಕಪ್ ಬೋರ್ಡ್ದಾಗ ಒಂದು ಕೋರ್ಟ್ ಇದೆ, PPP ಅಂತ, ಪಬ್ಲಿಕ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಆ್ಯಕ್ಟ್, PPP ಆ್ಯಕ್ಟ್ದೊಳಗೆ ನಾನು ಅಲ್ಲಿ ಹೋದೆ. ಸುಮಾರು 135 ಜನರ ಮೇಲೆ ನಾನು ಕೇಸ್ ಹಾಕಿದೆ. ಅದರೊಳಗೆ 77 ಆರ್ಡರ್ಗಳಾದವು ಎನ್ಕ್ರೋಚ್ ಖಾಲಿ ಮಾಡ್ಬೇಕಂತ ಹೇಳಿ. ಇನ್ನೂ ಆರ್ಡರ್ ಇದ್ದು ಹಾಗೂ 77 ಟೋಟಲ್ ಎಷ್ಟು ಮಂದಿ ಮೇಲೆ ಮಾಡಿದ್ರು? 135 ಮಂದಿ ಇವೆಲ್ಲ ದಾಖಲೆದಾವ. ಅಲ್ಲಿ ನಡೀತು 7-8 10 ವರ್ಷಗಟ್ಟಲೆ ನಡೀತು. ಈ ನಡುವೆ ಕೆಲವರು ಕನ್ಫ್ಯೂಸ್ ಮಾಡಿಕೊಂಡು ಅಂಜುಮನ ಆಡಳಿತ ನಾವು ತಗೋಬೇಕು ಅದು ಮಾಡ್ಬೇಕಂತ ಹೇಳಿ ಕನ್ಫ್ಯೂಸ್ ಮಾಡಿ ಗೊಂದಲ ಮಾಡಿದ ಬಳಿಕ ಮತ್ತೆಷ್ಟು ಇದು ಎನ್ಕ್ರೋಚ್ ಆಗೋಯ್ತು. ಒಕಪ್ ಬೋರ್ಡ್ದವ್ರು ನಮಗೆ ಡಿಸ್ಟರ್ಬ್ ಮಾಡೋದು. ಡಿಸ್ಟರ್ಬ್ ಮಾಡಿದಾಗ ಅದು ಯಾರು ನೋಡ್ಲಾರ್ದಂಗೆ ಆಯ್ತವ. ಅದು ಮತ್ತಿಷ್ಟು ಡಿಸ್ಟರ್ಬ್ ಆಗಿ ಎನ್ಕ್ರೋಚ್ ಹೆಚ್ಚಿಗೆ ಆಗಿಬಿಟ್ಟಿದ್ದೆಲ್ಲ. ಆಮೇಲೆ ನಾವೆಲ್ಲ ಕೇಸ್ ಹಾಕಿ ಆರ್ಡರ್ಗಳು ಮಾಡಿದ್ವಿ. ಕೆಲವರು ಇಂಥ ಹಿರಿಯರು ಏನು ಹೇಳಿದ್ರು, ಇಲ್ಲ ಸ್ವಲ್ಪ ದಿವಸ ಟೈಮ್ ಕೊಡ್ರಿ, ಒಮ್ಮೆ ನೀವು ಎನ್ಕ್ರೋಚ್ ಮಾಡಿ ಖಾಲಿ ಮಾಡ್ಸೋಣ. DC ಆಫೀಸಿಗೆ ಒಂದು ಅರ್ಜಿ ಕೊಟ್ಟಿವಿ. ಟಾಸ್ಕ್ ಫೋರ್ಸ್ ಕಮಿಟಿ ಅಂತ ಇರ್ತದೆ DC ನೇತೃತ್ವದಾಗ, ಅವ್ರಿಗೊಂದು ಅರ್ಜಿ ಕೊಟ್ಟಾಗ ಅವರು 19ನೇ ಇಸ್ವಿಯೊಳಗೆ ಒಂದು ಆರ್ಡರ್ ಮಾಡಿದ್ರು. 5/2/2019 ಒಂದು ಆರ್ಡರ್ ಮಾಡಿದ್ರು DC ಅವರು. ಇವೆಲ್ಲ ಎನ್ಕ್ರೋಚ್ಮೆಂಟ್ಗಳು ಖಾಲಿ ಮಾಡಿದ್ರು. 1027ರಲ್ಲಿ ಇದ್ದಿದ್ದು, 834ರಲ್ಲಿ ಇದ್ದಿದ್ದು, 1024ರಲ್ಲಿ ಇದ್ದಿದ್ದು ಎಲ್ಲ ಖಾಲಿ ಮಾಡಿರಿ ಅಂತ ಹೇಳಿದ್ರು. ಆದೇಶನ ಮಾಡಿಬಿಟ್ರು. ಆ ಆದೇಶನೂ ನಾವು ಇಂಪ್ಲಿಮೆಂಟ್ ಮಾಡಲಿಲ್ಲ. ಇಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ದಿಂದ ನಾವು ಮಾಡಿ. ಈ ನಡುವೆ ಏನಾಯಿತು, ಒಕ್ಕಪ್ ಬೋರ್ಡ್ದವರು ಇಲ್ಲಿ ಒಂದು ಕೆಲವು ಜನರಿಗೆ ತೊಗೊಂಡು ಕೆಲವು ಜನರಲ್ಲಿ ಒಕ್ಕಪ್ ಬೋರ್ಡ್ ಹೋಗಿ ಖಬರಸ್ತಾನ್ ಕಮಿಟಿ ಮಾಡ್ಕೊಂಡು ಬಂದರು. ಈ ಆಸ್ತಿಗೆ ನಾವು ಮಾಲೀಕರಿದ್ದು ಮುತುವಲ್ಲಿ ಇದ್ದಾಗ ಇನ್ನೊಂದು ಖಬರಸ್ತಾನ್ ಕಮಿಟಿ ಮಾಡೋಕ್ಕೆ ಬರೋದಿಲ್ಲ. ಇದು ಒಕ್ಕಪ್ ಬೋರ್ಡ್ದವ್ರದ್ದು ತಪ್ಪು. ಇವರು ಕೆಲವು ದುರುದ್ದೇಶದಿಂದ ಹೋಗಿ ಅಲ್ಲಿ ಕಮಿಟಿ ಮಾಡಿಕೊಂಡು ಲಕ್ಷ ಎಕರೆ ಅದಾವ. ನೋಡಕ್ಕೆ ಹೋಗಿಲ್ಲ ಇವ್ರು 2 ದಿವಸ ಅವಕ್ಕೆ ಎಲ್ಲದಾವತ್ತ. ಈಗ ಹೋಗ್ತಾರ ಅವು ಟೆನೆಂಟದಾಗ ಹೋಗ್ಯಾವ, ಇನಾಮ್ ರದ್ದತಿಗೆ ಹೋಗ್ಯಾವ, ಎಲ್ಲೆಲ್ಲ ಹೋಗ್ಯಾವ, ರೈತರು ಹೋಗ್ಯಾವ. ಈಗ ಹೋಗಿ ಬಿಡಿಸಲ್ಕೊಂಡ್ರ ನೀವು ಯಾವಾಗ ನೋಡ್ಬೇಕು ಅವಾಗೇ ನೋಡಿಲ್ಲ ಅವಕ್ಕೆ. ನೀವು ಬರೀ ಇಲ್ಲಿ ಊರಾಗಿ ಕಮಿಟಿ ಮಾಡೋದು, ಮುತ್ತುವಲ್ಲಿ ತೆಗೆಯೋದು, ಮುತ್ತುವಲ್ಲಿ ಹಾಕೋದು, ಕಮಿಟಿ ತೆಗೆಯೋದು, ಕಮಿಟಿ ಹಾಕೋದು, ಇದೇ ಕೆಲಸ ಮಾಡೋದು. ನಿಮ್ಮ ಆಸ್ತಿಯಲ್ಲೇ ನಿಮಗೆ ಗೊತ್ತಿಲ್ಲ. ಈಗ ಒಬ್ಬ ಅವನು CO ಆಫೀಸರ್ ಬಂದು 7-8 ವರ್ಷದಿಂದ ಬಂದು ಎಲ್ಲೆಲ್ಲ ಗೆಜೆಟ್ಗಳು ತೆಗಿಸಿ ಇವ್ರು ನೋಟಿಸ್ ಕೊಡ್ಬೇಕು ಅವ್ರು ಚಾಲು ಮಾಡಿತ್ತು.